7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ಸಂಖ್ಯೆಗಳನ್ನು ಪ್ರತಿನಿಧಿಸಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಅಕ್ಷರಗಳನ್ನು ಹೇಗೆ ಬಳಸಲಾಗುತ್ತದೆ? ಬೀಜೋಕ್ತಿಗಳನ್ನು ಸರಳೀಕರಿಸುವುದನ್ನು ಕಲಿಯೋಣ. ಅಂಕಗಣಿತದ ಉಕ್ತಿಗಳನ್ನು ನಿರ್ವಹಿಸಲು ಬಳಸುವ ನಿಯಮಗಳು ಬೀಜೋಕ್ತಿಗಳಿಗೂ ಅನ್ವಯಿಸುತ್ತದೆ. ಈ ನಿಯಮಗಳನ್ನು ಬಳಸಿ ಬೀಜೋಕ್ತಿಗಳನ್ನು ಅವುಗಳ ಸರಳ ರೂಪಕ್ಕೆ ತರಬಹುದು. ಕೆಲವು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ 1. ಮನೋಜ್ ಒಂದು ಅಂಗಡಿ ನಡೆಸುತ್ತಾನೆ. ಅವನು ಪೆನ್ಗಳು, ಪೆನ್ಸಿಲ್ಗಳು, ನೋಟ್ ಪುಸ್ತಕಗಳು ಮುಂತಾದ ಸ್ಟೇಷನರಿ ವಸ್ತುಗಳನ್ನು ಮಾರಾಟ ಮಾಡುತ್ತಾನೆ. ಅವನು ತನ್ನ ಅಂಗಡಿಯಲ್ಲಿ ಮಾರಾಟವಾದ ವಸ್ತುಗಳ ದಾಖಲೆಯನ್ನು ಇಟ್ಟುಕೊಳ್ಳುತ್ತಾನೆ. ನಂತರ ವಿವಿಧ ವಸ್ತುಗಳನ್ನು ಮಾರಾಟ ಮಾಡಿ ಗಳಿಸಿದ ಒಟ್ಟು ಹಣವನ್ನು ಲೆಕ್ಕ ಹಾಕುತ್ತಾನೆ. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಮನೋಜಿನ ಅಂಗಡಿಯಲ್ಲಿ 3 ವಿಭಿನ್ನ ದಿನಗಳಲ್ಲಿ ಮಾರಾಟವಾದ ಪೆನ್ಸಿಲ್ಗಳು ಮತ್ತು ನೋಟ್ ಪುಸ್ತಕಗಳ ಸಂಖ್ಯೆಯನ್ನು ತೋರಿಸಲಾಗಿದೆ. ಒಂದು ಪೆನ್ಸಿಲ್ನ ಬೆಲೆ P ಹಾಗೂ ಒಂದು ನೋಟ್ ಪುಸ್ತಕದ ಬೆಲೆ N ಆಗಿದೆ. ಈ 3 ದಿನಗಳಲ್ಲಿ ಮನೋಜ್ ಗಳಿಸಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ. ಇಲ್ಲಿ 3 ದಿನದ ಸಂಖ್ಯೆಗಳನ್ನು ಕೊಡಲಾಗಿದೆ. ಗಮನಿಸಿ, 1ನೇ ದಿನ ಪೆನ್ಸಿಲ್ಗಳನ್ನು ಮಾರಾಟ ಮಾಡಿ ಗಳಿಸಿದ ಹಣ 3P. ಯಾಕೆ ಹೇಳಿ? ಇಲ್ಲಿ 1ನೇ ದಿನ ಮಾರಾಟವಾದ ಪೆನ್ಸಿಲುಗಳು 3. ಒಂದು ಪೆನ್ಸಿಲಿನ ಬೆಲೆ P, ಹಾಗಾಗಿ 3 ಪೆನ್ಸಿಲಿನ ಬೆಲೆ 3P ಆಗಿರುತ್ತದೆ. ಇನ್ನು 2ನೇ ದಿನ ಪೆನ್ಸಿಲ್ಗಳನ್ನು ಮಾರಾಟ ಮಾಡಿ ಗಳಿಸಿದ ಹಣ 5P. ಯಾಕೆಂದರೆ ಇಲ್ಲಿ 2ನೇ ದಿನ 5 ಪೆನ್ಸಿಲ್ ಮಾರಾಟವಾಗಿದೆ, ಹಾಗಾಗಿ ಅದರ ಬೆಲೆ 5P. 3ನೇ ದಿನ 4 ಪೆನ್ಸಿಲ್ ಮಾರಾಟವಾಗಿದೆ, ಹಾಗಾಗಿ ಗಳಿಸಿದ ಹಣ 4P. ಈಗ ಒಟ್ಟು ಪೆನ್ಸಿಲ್ಗಳ ಒಟ್ಟು ಹಣ ಎಲ್ಲವನ್ನು ಕೂಡಿಸುವುದು. 3P ಕೂಡಿಸು 5P ಕೂಡಿಸು 4P ಸಮ 12P. ಪ್ರತಿ ಪೆನ್ಸಿಲಿನ ಬೆಲೆ 5 ಆಗಿದ್ದರೆ ಈ 3 ದಿನಗಳಲ್ಲಿ ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಒಟ್ಟು ಹಣ ಎಷ್ಟು? 3 ದಿನಗಳಲ್ಲಿ ಮಾರಾಟವಾಗಿ ಗಳಿಸಿದ ಹಣ 12P. P ಇದ್ದಲ್ಲಿ ನಾವು 5 ಬಳಸಬೇಕು. Pಯ ಬದಲು 5 ಹಾಕಿದಾಗ 3 × 5 ಸಮ 15. ಇಲ್ಲಿ 12P, 15 ಅಲ್ಲ, 12P ಆದ ಕಾರಣ ನಾವು P ಇದ್ದಲ್ಲಿ 5 ಬಳಸಬೇಕು. ಯಾಕೆಂದರೆ ಒಂದು ಪೆನ್ಸಿಲ್ನ ಬೆಲೆ 5 ಎಂದು ತೆಗೆದುಕೊಂಡಾಗ P ಇದ್ದಲ್ಲಿ 5 ಬಳಸಿದಾಗ ನಾವು 12 × 5, 12 5 60. ಹಾಗಾಗಿ P ಎಂಬ ಚರಾಕ್ಷರದ ಮೌಲ್ಯವನ್ನು 5 ಎಂದು ತೆಗೆದುಕೊಂಡಾಗ 12 5 60 ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಒಟ್ಟು ಹಣ 60 ಆಗಿರುವುದು. ಅದೇ ರೀತಿ ಈಗ ನೋಟು ಪುಸ್ತಕಗಳನ್ನು ಮಾರಾಟ ಮಾಡಿ ಗಳಿಸಿದ ಹಣವನ್ನು ಕಂಡುಹಿಡಿಯೋಣ. ಈಗ ಇಲ್ಲಿ ನೋಟು ಪುಸ್ತಕಗಳು 1ನೇ ದಿನ 2, 2ನೇ ದಿನ 7, 3ನೇ ದಿನ 13. ಒಂದು ಪುಸ್ತಕದ ಬೆಲೆ N ಆಗಿರುತ್ತದೆ. ಹಾಗಾಗಿ ಇಲ್ಲಿ 1ನೇ ದಿನ ಗಳಿಸಿದ ಹಣ 2N, 2ನೇ ದಿನ ಗಳಿಸಿದ ಹಣ 7N, 3ನೇ ದಿನ ಗಳಿಸಿದ ಹಣ 13N. 3 ದಿನಗಳು ಮಾರಾಟದಿಂದ ಗಳಿಸಿದ ಒಟ್ಟು ಹಣ 2N ಕೂಡಿಸು 7N ಕೂಡಿಸು 13N ಸಮ 22N. 3 ದಿನಗಳಲ್ಲಿ ಪೆನ್ಸಿಲ್ಗಳು ಮತ್ತು ನೋಟ್ ಪುಸ್ತಕಗಳನ್ನು ಮಾರಾಟ ಮಾಡುವುದರಿಂದ ಗಳಿಸಿದ ಒಟ್ಟು ಹಣವನ್ನು ಸೂಚಿಸುವ ಉಕ್ತಿ ಯಾವುದು? ಈಗ ಒಟ್ಟು ಹಣವನ್ನು ಕಂಡುಹಿಡಿಯಲು ನಾವು ಪೆನ್ಸಿಲ್ನಿಂದ ಮಾರಾಟವಾಗಿ ಬಂದ ಹಣ ಹಾಗೂ ನೋಟು ಪುಸ್ತಕಗಳನ್ನು ಮಾರಾಟ ಮಾಡಿ ಬಂದ ಹಣವನ್ನು ಕೂಡಿಸಬೇಕು. ಪೆನ್ಸಿಲ್ನಿಂದ ಮಾರಾಟವಾಗಿ ಬಂದ ಹಣ 12P. ಅದೇ ರೀತಿ ನೋಟು ಪುಸ್ತಕ ಮಾರಾಟದಿಂದ ಗಳಿಸಿದ ಹಣ 22N. ಇವುಗಳನ್ನು ಕೂಡಿಸುವುದು. 12P ಕೂಡಿಸು 22N ರೂಪಾಯಿಗಳು ಆಗಿರುತ್ತದೆ. ಈಗ ಪ್ರತಿ ಪೆನ್ಸಿಲ್ನ ಬೆಲೆ 5 ಮತ್ತು ನೋಟ್ ಪುಸ್ತಕದ ಬೆಲೆ 10 ಆಗಿದ್ದರೆ
3 ದಿನಗಳಲ್ಲಿ ಪೆನ್ಸಿಲ್ಗಳು ಮತ್ತು ನೋಟ್ ಪುಸ್ತಕಗಳನ್ನು ಮಾರಾಟ ಮಾಡಿ ಗಳಿಸಿದ ಒಟ್ಟು ಹಣ ಎಷ್ಟು? ಈಗ ನಾವು ಪೆನ್ಸಿಲ್ನ ಬೆಲೆ 5 ರೂಪಾಯಿ ಇದ್ದ ಕಾರಣ ಪಿ ಎಂಬಲ್ಲಿ ನಾವು 5 ಎಂದು ಬದಲಾಯಿಸಬೇಕು. ನೋಟು ಪುಸ್ತಕದ ಬೆಲೆ 10 ಆಗಿದ್ದಾಗ ಎನ್ ಎಂಬಲ್ಲಿ ನಾವು 10 ಎಂದು ಬದಲಾಯಿಸಬೇಕು. 12 ಪಿ ಕೂಡಿಸು 22 ಎನ್ ಸಮ, ಇಲ್ಲಿ ಪಿಯ ಬದಲು 5 ಬರೆಯಿರಿ. 12 ಗುಣಿಸು 5 ಕೂಡಿಸು ಎನ್ನಿನ ಬದಲು 10 ಬರೆಯಿರಿ. 22 ಗುಣಿಸು 10. 60 ಕೂಡಿಸು 220 ಸಮ 280 ರೂಪಾಯಿಗಳು. ಹೆಚ್ಚಿನ ಬೀಜೋಕ್ತಿಗಳು. ಇನ್ನೊಂದು ಉದಾಹರಣೆ ನೋಡೋಣ. ಸೂರಜ್ ಡಾರ್ಟ್ ಆಟವಾಡಿದನು. 3 ಸುತ್ತುಗಳಲ್ಲಿ ಅವನು ಗಳಿಸಿದ ಅಂಕಗಳು ಕ್ರಮವಾಗಿ 5a-4b, 3a-2b ಮತ್ತು 6a-5b ಆಗಿವೆ. ಹಾಗಾದರೆ 3 ಸುತ್ತುಗಳ ಅಂತ್ಯದಲ್ಲಿ ಸೂರಜ್ ಗಳಿಸಿದ ಒಟ್ಟು ಅಂಕ ಎಷ್ಟು? ಇಲ್ಲಿ ಎ ಸರಿಯಾದ ಗುರಿ ಹೊಡೆತಕ್ಕೆ ದೊರೆಯುವ ಅಂಕಗಳನ್ನು ಸೂಚಿಸುತ್ತದೆ ಮತ್ತು ಬಿ ತಪ್ಪಾದ ಗುರಿ ಹೊಡೆತಕ್ಕೆ ವಿಧಿಸಲಾಗುವ ದಂಡದ ಅಂಕಗಳನ್ನು ಸೂಚಿಸುತ್ತದೆ. ಸೂರಜಿನ 3 ಸುತ್ತುಗಳ ಅಂಕ 5a-4b, 3a-2b, 6a-5b. ನಾವು ಒಟ್ಟು ಅಂಕಗಳನ್ನು ಕಂಡುಹಿಡಿಯಲು ಇದನ್ನು ಕೂಡಿಸಬೇಕು. ಈ ಬೀಜೋಕ್ತಿಗಳನ್ನು ಬರೆದು ಮಧ್ಯದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ ಬರೆಯುವುದು. ಈಗ ನಾವು ಸ್ಥಾನ ಬದಲಾವಣೆ ಮಾಡೋಣ, ಅಂದರೆ ಗುಂಪು ಮಾಡುವುದು. ಎಲ್ಲ ಎಗಳನ್ನು ಒಟ್ಟಿಗೆ ಬರೆಯೋಣ ಈ ರೀತಿ 5a, 3a, 6a. ಇನ್ನು ಎಲ್ಲ ಬಿಗಳನ್ನು ಒಟ್ಟಿಗೆ ಬರೆಯೋಣ. -4b, -2b, -5b. ಎಯನ್ನು ಮತ್ತೆ ಮರುಗುಂಪು ಮಾಡೋಣ. ಎಯನ್ನು ಆವರಣದ ಹೊರಗೆ ಬರೆದು ಸಂಖ್ಯೆಗಳನ್ನು ಮಾತ್ರ ಕೂಡಿಸಿ 5 ಕೂಡಿಸು 3 ಕೂಡಿಸು 6 ಆವರಣದ ಹೊರಗೆ ಎ. ಅದೇ ರೀತಿ ಇಲ್ಲಿ -3ರಲ್ಲೂ ಮೈನಸ್ ಚಿಹ್ನೆ ಇರುವ ಕಾರಣ ಆವರಣದ ಹೊರಗೆ ಬರೆದು 4 ಕೂಡಿಸು 2 ಕೂಡಿಸು 5 ಆವರಣದೊಳಗೆ ಪುನಃ ಬಿಯನ್ನು ಆವರಣದ ಹೊರಗೆ ಬರೆಯೋಣ. ಇಲ್ಲಿ 5 ಕೂಡಿಸು 3 ಕೂಡಿಸು 6 ಸಮ 14. 14a ಕಳೆ 11b. ಕಳೆ ಚಿಹ್ನೆ ಹಾಕಿ ಈ ಮೊತ್ತವನ್ನು ಇಲ್ಲಿ ಬರೆಯುವುದು. 4a ಕಳೆ 11b ಆಗಿರುತ್ತದೆ ಒಟ್ಟು ಅಂಕ. ಈಗ ಇಲ್ಲಿ ಸರಿಯಾದ ಗುರಿ ಹೊಡೆತಕ್ಕೆ 5 ಅಂಕಗಳು ಎ ಸಮ 5 ಹಾಗೂ ಬಿ ಸಮ 2 ಆಗಿದ್ದರೆ ಅವನು ಪ್ರತಿ ಸುತ್ತಿನಲ್ಲಿ ಪಡೆದ ಅಂಕಗಳನ್ನು ಕಂಡುಹಿಡಿಯಿರಿ ಹಾಗೂ 3 ಸುತ್ತುಗಳಲ್ಲಿ ಅವನು ಗಳಿಸಿದ ಒಟ್ಟು ಅಂಕಗಳನ್ನು ಕಂಡುಹಿಡಿಯಿರಿ. ಈಗ ನಾವು ಮೊದಲ ಸುತ್ತಿನಲ್ಲಿ ಸೂರಜ್ ಗಳಿಸಿದ ಅಂಕ 5a-4b ಎಂದು ನಮಗೆ ತಿಳಿದಿದೆ. ಎಯ ಬದಲು ನಾವು 5 ಎಂದು ಬದಲಾಯಿಸಬೇಕು. ಬಿಯ ಬದಲು 2 ಎಂದು ತೆಗೆದುಕೊಳ್ಳೋಣ. ಮೊದಲ ಸುತ್ತಿನ ಅಂಕಗಳು 5a-4b, ಅಂದರೆ 5 ಗುಣಿಸು 5 ಕಳೆ 4 ಗುಣಿಸು 2. 5 25, 25 ಕಳೆ 8 ಸಮ 17. ಎರಡನೇ ಸುತ್ತಿನ ಅಂಕ 3a-2b. ಇಲ್ಲಿ ಎಯ ಬದಲು 5 ಬರೆಯಿರಿ, ಬಿಯ ಬದಲು 2 ಬರೆಯಿರಿ. 3 ಗುಣಿಸು 5 ಕಳೆ 2 ಗುಣಿಸು 2 ಸಮ 11. ಮೂರನೇ ಸುತ್ತಿನ ಅಂಕಗಳು 6a-5b. 6 ಗುಣಿಸು 5 ಕಳೆ 5 ಗುಣಿಸು 2 ಸಮ 20. ಇನ್ನು 3 ಸುತ್ತುಗಳ ಒಟ್ಟು ಅಂಕಗಳನ್ನು ಕಂಡುಹಿಡಿಯಲು ಈ 3 ಅಂಕಗಳನ್ನು ಕೂಡಿಸಬೇಕು. 17 ಕೂಡಿಸು 11 ಕೂಡಿಸು 20 ಸಮ 48 ಆಗಿರುವುದು. ಎರಡನೇ ವಿಧಾನದಲ್ಲಿ ನಾವು 3 ಸುತ್ತಿನ ಒಟ್ಟು ಅಂಕಗಳನ್ನು ಈ ರೀತಿಯೂ ಕಂಡುಹಿಡಿಯಬಹುದು. ಇಲ್ಲಿ ನಮಗೆ ಒಟ್ಟು 3 ಸುತ್ತಿನ ಒಟ್ಟು ಅಂಕ 14a-11b ಎಂದು ದೊರೆತಿದೆ. ಇಲ್ಲಿಯೇ ನೇರವಾಗಿ ಎ ಮತ್ತು ಬಿ ಇದ್ದಲ್ಲಿ
ಅಂಕಗಳನ್ನು ನಾವು ಬದಲಾಯಿಸಿದರೆ ನೇರವಾಗಿ ಉತ್ತರ ಪಡೆಯಬಹುದು. ನೋಡಿ, 14 - 2b ಒಟ್ಟು ಅಂಕ. ಎ ಇದ್ದಲ್ಲಿ 5, ಬಿ ಇದ್ದಲ್ಲಿ 2 ಎಂದು ಬದಲಾಯಿಸಿ. ಇಲ್ಲಿ ನಮಗೆ ನೇರವಾಗಿ 48 ಎಂದು ಉತ್ತರ ದೊರೆಯುತ್ತದೆ. ಉಕ್ತಿಗಳು ಸಮಾನವಾಗಿವೆಯೇ? ಸರಳೀಕರಿಸಿ ಬರೆಯಿರಿ. ಎ ಕೂಡಿಸು ಎ ಕೂಡಿಸು ಎ ಕೂಡಿಸು ಎ ಕೂಡಿಸು ಎ ಸಮ ಎಷ್ಟು? ಇಲ್ಲಿ ಆರಿಫ್, ಬಾಲು ಮತ್ತು ಕ್ಲಾರಾ ಬರೆದ ಉತ್ತರಗಳನ್ನು ತೋರಿಸಲಾಗಿದೆ. ಯಾರ ಉತ್ತರ ಸರಿಯಾಗಿದೆ ಹೇಳಿ? ಎ ಕೂಡಿಸು ಎ ಕೂಡಿಸು ಎ ಕೂಡಿಸು ಎ ಕೂಡಿಸು ಎ ಎಂದರೆ ಎಯನ್ನು 5 ಬಾರಿ ಕೂಡಿಸುವುದು ಎಂದರ್ಥ. ಇದನ್ನು 5a ಎಂದು ಬರೆಯಲಾಗುತ್ತದೆ. ಹಾಗಾಗಿ ಬಾಲು ಬರೆದ ಉತ್ತರ ಸರಿಯಾಗಿದೆ. 8 ಕೂಡಿಸು y ಮತ್ತು 8y ಎರಡು ಒಂದೇ ಆಗಿವೆಯೇ? ಕೆಳಗಿನ y ಮೌಲ್ಯಗಳನ್ನು ಬಳಸಿ ಪರಿಶೀಲಿಸಿ. ಇಲ್ಲಿ ನೋಡಿ, y ಇದ್ದಲ್ಲಿ 4 ಹಾಕಿದಾಗ 8 ಕೂಡಿಸು 4 ಎಷ್ಟು? 12. ಇಲ್ಲಿ y ಇದ್ದಲ್ಲಿ 4 ಹಾಕಿದಾಗ 8y ಅಂದರೆ 8 ಗುಣಿಸು y, 8 ಗುಣಿಸು 4 ಸಮ 8 4 32. ಇಲ್ಲಿ 12 ಬಂತು, ಇಲ್ಲಿ 32 ಬಂತು. ಹಾಗಾಗಿ 8 ಕೂಡಿಸು y ಮತ್ತು 8y ಎರಡು ಒಂದೇ ಆಗಿಲ್ಲ. ಇದೆರಡು ಬೇರೆ ಬೇರೆ ಉಕ್ತಿಗಳಾಗಿವೆ. ಉತ್ತರಗಳನ್ನು ನೋಡಿ. ಪ್ರತಿ ಸಂದರ್ಭದಲ್ಲೂ ನಮಗೆ ಬೇರೆ ಬೇರೆ ಉತ್ತರಗಳು ದೊರೆತ ಕಾರಣ ಈ ಎರಡು ಉಕ್ತಿಗಳು ಒಂದೇ ಅಲ್ಲ. ಸರಳೀಕರಿಸಿ ಮತ್ತು ಸರಿಯಾದ ಉತ್ತರದೊಂದಿಗೆ ಹೊಂದಿಸಿ. ಇದನ್ನು ನೀವು ನೋಟ್ ಪುಸ್ತಕದಲ್ಲಿ ಮಾಡಿ ಉತ್ತರವನ್ನು ನಂತರ ಹೊಂದಿಸಿ ಬರೆಯಬೇಕು. ಒಂದು ಲೆಕ್ಕವನ್ನು ಮಾಡಿ ನೋಡೋಣ. ಡಿ ಕೂಡಿಸು 2c ಕಳೆ ಸಿ ಕಳೆ ಡಿ ಕಳೆ ಸಿ ಕೂಡಿಸು ಸಿ ಕೂಡಿಸು ಡಿ. ಮೊದಲು ಇಲ್ಲಿ ಎಷ್ಟು ಡಿ ಇದೆ? 1 ಡಿ. ಡಿ ಕಳೆ ಡಿ 0. ಇಲ್ಲಿ ಒಂದೇ ಡಿ ಉಳಿಯಿತು. ಇನ್ನು ಇಲ್ಲಿ 2c ಕಳೆ ಸಿ ಎಂದರೆ 1c. ಪುನಃ 1c ಕಳೆ 1c ಅಂದರೆ 0 ಬಂತು. ಇಲ್ಲಿ 1c ಮಾತ್ರ ಉಳಿಯಿತು. ಹಾಗಾಗಿ ಡಿ ಕೂಡಿಸು ಸಿ ಇದಕ್ಕೆ ಉತ್ತರ. ಇದೇ ರೀತಿ ಉಳಿದ ಲೆಕ್ಕಗಳನ್ನು ಹೊಂದಿಸಿ ಉತ್ತರಗಳನ್ನು ನೋಡಿ. ಈ ಲೆಕ್ಕಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದು ಹೊಂದಿಸಿ. ನಿಮಗೇನಾದರೂ ಸಂಶಯಗಳು ಬಂದಲ್ಲಿ ಕಮೆಂಟಿನಲ್ಲಿ ತಿಳಿಸಿ. ಸರಳೀಕರಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಉಕ್ತಿ 7g ಕೂಡಿಸು 6h. ಇಲ್ಲಿ ಯಾವುದು ಸರಿಯಾದ ಉತ್ತರ? 7g ಕೂಡಿಸು 6h. ಇದಕ್ಕೆ 3 ಗುಣಿಸು ಬಿ ಕಳೆ ಎ ಕೂಡಿಸು ಎ. ಇಲ್ಲಿ ಆವರಣದ ಒಳಗಿರುವ ಪ್ರತಿ ಪದಕ್ಕೂ ನಾವು 3ರಿಂದ ಗುಣಿಸಬೇಕಾಗುತ್ತದೆ. ಆಗ 3 ಗುಣಿಸು ಬಿ 3b ಕಳೆ 3 ಗುಣಿಸು ಎ 3a. 3b ಕಳೆ 3a ಕೂಡಿಸು ಎ ಅಂದರೆ 3b ಕಳೆ 2a ಆಗುತ್ತದೆ ಸರಿಯಾದ ಉತ್ತರ. ಇಲ್ಲಿಯೂ ಹಾಗೆ ಆವರಣದೊಳಗಿನ ಪ್ರತಿ ಪದಕ್ಕೂ 5ರಿಂದ ಗುಣಿಸಬೇಕು. 5 ಗುಣಿಸು r 5r ಕೂಡಿಸು 5 ಗುಣಿಸು 2 10 5 10 ಕಳೆ 4 10ರಿಂದ 4 ಕಳೆದರೆ 6 5r ಕೂಡಿಸು 6 ಇದು ಉತ್ತರ. ಇದಕ್ಕೂ ಗುಣಿಸಿ 4 ಗುಣಿಸು ಎ 4a 4 ಗುಣಿಸು 2b
4 8, 8b ಕಳೆ 3b. 8b ಇಂದ 3b ಕಳೆದಾಗ 5b ದೊರೆಯುವುದು. 4a ಕೂಡಿಸು 5b ಉತ್ತರ. 6p ಇಲ್ಲಿಯೂ ಇದೇ ರೀತಿ ಗುಣಿಸಿ. 6p ಕಳೆ 3, 3 3, ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತದೆ, ಪ್ಲಸ್ 3p. 6pಗೆ 3p ಕೂಡಿಸಿದಾಗ 9p, 9p ಕಳೆ 3 ಉತ್ತರ. ಉತ್ತರಗಳನ್ನು ನೋಡಿ. ಮುಂದಿನ ಪಾಠದಲ್ಲಿ ಕೊಟ್ಟಿರುವ ಸಂದರ್ಭಕ್ಕೆ ಅನುಗುಣವಾದ ಉಕ್ತಿಯನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಕಲಿಯೋಣ. ಧನ್ಯವಾದಗಳು.